ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ಎಷ್ಟೊಂದು ಬಟ್ಟೆಗಳಿದ್ದಾವೆ. ಎಲ್ಲ ಕಟಿಂಗ್ ಮಾಡಿಕೊಂಡು ನಾನು ಸ್ಟಿಚಿಂಗ್ ಮಾಡಬೇಕು. ನಾನು ಒಂದು ರ್ಯಾಕ್ ಇಟ್ಕೊಂಡ್ಬಿಟ್ಟಿದ್ದೀನಿ ಟೈಲರ್ ಬಟ್ಟೆಗಳು ಇಟ್ಕೊಳ್ಳೋಕ್ಕೆ ಅಂತಲೇ. ಗೊತ್ತು ಟೈಲರ್ ಅಂಗಡಿಗಳಲ್ಲಿ ಹಿಂಗಿರುತ್ತೆ ಅಂತ, ನಿಮಗೆ ಗೊತ್ತಿರುತ್ತೆ. ನೋಡಿ ಎಷ್ಟು ಬಟ್ಟೆಗಳೆಲ್ಲ ಲಾಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಸ್ಟಿಚಿಂಗ್ ಮಾಡಿಕೊಡ್ಬೇಕು, ಅದಕ್ಕೋಸ್ಕರ. ಹೀಗೆ ಅದ್ರ ಜೊತೆಗೆ ನನ್ನ ಮಗ ಇವತ್ತು ಪನ್ನೀರ್ ಬಟರ್ ಮಸಾಲ ಕೇಳಿದ್ದ, ಸೊ ಮಾಡಿಕೊಡೋಣ ಅಂತ ಇದ್ದೀನಿ. ಅದರದ್ದು ಕೂಡ ವಿಡಿಯೋ ಆ್ಯಡ್ ಮಾಡಿದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ. ಫಸ್ಟು ಪನ್ನೀರ್ ಬಟರ್ ಮಸಾಲ ಮಾಡೋದಕ್ಕೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಮತ್ತು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ, ಎಣ್ಣೆ ಬೆಣ್ಣೆ ಕರಗಿದ ಮೇಲೆ ಸ್ವಲ್ಪ ಲವಂಗ ಮತ್ತು ಚಕ್ಕೆ, ಸ್ವಲ್ಪ ಜೀರಿಗೆ ಕಾಳು ಇಷ್ಟು ಹಾಕಿ ಫ್ರೈ ಮಾಡಿಕೊಂಡು, ನಂತರ ನಾವು ಈರುಳ್ಳಿ ಉದ್ದುದ್ದಕ್ಕೆ ಹಚ್ಚಿರೋ ಅಂಥ 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ನಾನು. ಇದು ನಾನು ಮಾಡ್ತಾ ಇರೋದು ಫ್ರೆಂಡ್ಸ್ ಒಂದು 5 ಮೆಂಬರ್ಸ್ಗೆ ಆಗೋಷ್ಟು ನಾನು ಮಾಡ್ತಾಯಿದ್ದೀನಿ. ನೋಡಿ, 2 ಈರುಳ್ಳಿನ ಉದ್ದುದ್ದಕ್ಕೆ ಹಚ್ಚಿ ಹಾಕ್ಕೊಂಡಿದ್ದೀನಿ. ಅದು ಫುಲ್ಲು ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನಿಷ್ ಅಂತ ಹೇಳ್ತಾರಲ್ಲ ಹಾಗೆ. ಆದಷ್ಟು ಸಣ್ಣಕ್ಕೆ ಹಚ್ಕೊಂಬಿಟ್ರೆ ಬೇಗ ಫ್ರೈ ಆಗುತ್ತೆ. ನೋಡಿ, ಹೀಗೆ ಫುಲ್ಲು ಫ್ರೈ ಮಾಡಿಕೊಂಡು ಮಧ್ಯ ನಾನು ಸ್ವಲ್ಪ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿರೋ ಅಂಥ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಶುಂಠಿ ಹಾಕ್ಕೊಂಡೆ. ನೆಕ್ಸ್ಟು ಇವಾಗ ಮೀಡಿಯಮ್ ಸೈಜ್ದು 2 ಟೊಮೆಟೊನ ಹಚ್ಬಿಟ್ಟು ಟೊಮೆಟೊ ಹಾಕ್ಕೊತಾ ಇದ್ದೀನಿ ನಾನು. ಈ ಟೊಮೆಟೊ ಅದು ಈರುಳ್ಳಿ ಎಲ್ಲ ಚೆಂದ ಬೆಂದು ಸಾಫ್ಟ್ ಆಗಬೇಕು ಫ್ರೆಂಡ್ಸ್, ಅಷ್ಟು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಹೀಗೆ ನಂದೂ ಕೂಡ ಟೈಲರ್ ಕೆಲಸ ಮತ್ತು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಆ ವರ್ಕ್ ಎಲ್ಲದರಲ್ಲೂ ಬ್ಯುಸಿ ಇರ್ತೀನಿ. ಅದ್ರ ಮಧ್ಯೆ ನನಗೆ ಮಕ್ಕಳು ಏನು ಕೇಳ್ತಾರೋ ಅದನ್ನು ಇಷ್ಟಪಟ್ಟು ಮಾಡಿಕೊಡೋದು ಅಂದರೆ ನನಗೂ ತುಂಬ ಖುಷಿಯಾಗುತ್ತೆ. ಅದಕ್ಕೋಸ್ಕರ ವಾರಕ್ಕೊಂದು ಸಲನಾದರೂ ಅವ್ರು ಇಷ್ಟಪಡೋ ಅಂಥದ್ದು ಏನಾದರೂ ಕೇಳಿಕೊಂಡು ಮಾಡಿಕೊಡ್ತೀನಿ. ನೋಡಿ, ಅದ್ರ ಜೊತೆಗೆ ಸ್ವಲ್ಪ ಗೋಡಂಬಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಗೋಡಂಬಿನ ಆ್ಯಡ್ ಮಾಡಿಕೊಂಡು, ನೋಡಿ ಇಷ್ಟು ಮೆತ್ತಗೆ ಬೇಯಬೇಕು. ಇದಾದಮೇಲೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಅದು ತಣ್ಣಗಾದಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ನಾವು ಪೇಸ್ಟ್ ಮಾಡ್ಕೊಬೇಕು. ನೋಡಿ, ಸ್ವಲ್ಪ ತಣ್ಣಗಾದ್ಮೇಲೆ ನೀರೇನು ಹಾಕೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬೇಕಾದ್ರೆ ಹಾಕಿ. ನೋಡಿ, ಈ ಥರ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಮತ್ತು ಅದೇ ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿಣ, ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು, ನಾನು ಇಲ್ಲಿ ನಂದಿನಿ ಪನ್ನೀರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್, 100 ಗ್ರಾಮ್ಸ್ ತೊಗೊಂಡಿದ್ದೀನಿ. ಅದನ್ನು ಇದರಲ್ಲಿ ಹಾಕಿ ಸ್ವಲ್ಪ ರೋಸ್ಟ್ ಆಗೋಷ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಹೀಗೆ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡ್ಬಿಡೋಣ. ನೆಕ್ಸ್ಟ್ ಅದೇ ಪ್ಯಾನ್ಗೆ ಮತ್ತೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಬೆಣ್ಣೆ ಎರಡನ್ನೂ ಹಾಕ್ಕೊಂಡು, ನೋಡಿ ಹಾಗೆ ಫ್ರೆಂಡ್ಸ್ ಹೇಳಬೇಕು ಅಂದರೆ ಪನ್ನೀರನ್ನ ನೀವು ಆ ಥರ ರೋಸ್ಟ್ ಮಾಡ್ದೇ ಹಾಗೆ ಪ್ಲೇನ್ ಕೂಡ ಹಾಕೋಬೋದು. ನನ್ನ ಮಕ್ಕಳಿಗೆ ಸ್ವಲ್ಪ ಅದನ್ನು ರೋಸ್ಟ್ ಮಾಡಿದ್ರೆ ಕ್ರಿಸ್ಪಿಯಾಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ನಾನು ರೋಸ್ಟ್ ಮಾಡಿಟ್ಟಿದ್ದೀನಿ. ನೋಡಿ, ಫಸ್ಟು ನಾನು ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ. ಇವಾಗ ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿ ಮೀಡಿಯಮ್ ಸೈಜ್ದು ಸಣ್ಣದು 2 ಈರುಳ್ಳಿನ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಇದು ಅಂದರೆ ಕೆಲವೊಬ್ಬರು ಕೆಲವೊಂದು ಸ್ಟೈಲಲ್ಲಿ ಮಾಡ್ತಾರೆ. ನಾನು ಹೀಗೆ ಮಾಡ್ತೀನಿ, ಇದು ತುಂಬ ಇಷ್ಟ ಆಗುತ್ತೆ ನಾನು ಮಾಡೋ ರೀತಿ ಮಕ್ಕಳಿಗೆ. ಪಾಲಕ್ ಪನ್ನೀರ್ ಕೂಡ ಮಾಡ್ತೀನಿ. ಇದು ಪನ್ನೀರ್ ಬಟರ್ ಮಸಾಲ ಅಂತ. ನೋಡಿ, ಹೀಗೆ ಗೋಲ್ಡನ್ ಬ್ರೌನಿಷ್ ಬರೋ ಅಷ್ಟು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು.
ಮಕ್ಳಿಗೂ ಈ ಥರ ಮಾಡಿಕೊಡ್ತಾ ಇದ್ರೆ ಫ್ರೆಂಡ್ಸ್ ಅವ್ರಿಗೂ ತಿನ್ನೋದಕ್ಕೆ ತುಂಬ ಖುಷಿ ಆಗುತ್ತೆ, ಇಷ್ಟಪಡ್ತಾರೆ. ಅದರಲ್ಲೂ ಈ ಥರ ಪನ್ನೀರ್ ಐಟಮ್ಸ್ ಅಂದರೆ ಈಗಿನ ಕಾಲದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೋಡಿ, ನಾನು ಸ್ವಲ್ಪ ಅರಿಶಿನದ ಪುಡಿ ಮತ್ತು ಖಾರಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ ಇಷ್ಟನ್ನು ಹಾಕ್ಕೊತಾ ಇದ್ದೀನಿ ನಾನು. ನೋಡಿ, ಈಗ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಫ್ರೈ ಆಗೋಷ್ಟು. ಅದೊಂದು ಸ್ವಲ್ಪ ಅಂದರೆ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಮಸಾಲೆ ಹಾಕಿದ್ಮೇಲೆ ನಾವು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಬೇಕು. ನೋಡಿ, ಹೀಗೆ ಮಾಡಾದಮೇಲೆ ಅದು ಸ್ವಲ್ಪ ಮಸಾಲೆ ಘಮ ಹೋದ್ಮೇಲೆ ಈ ಪೇಸ್ಟ್ನ ಹಾಕ್ಕೊಬೇಕು. ನಾವು ಫಸ್ಟೇ ರುಬ್ಬಿಟ್ಕೊಂಡಿರೋ ಅಂಥ ಪೇಸ್ಟ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ಸ್ವಲ್ಪ ಆ ಜಾರಿಗೆ ನೀರು ಹಾಕ್ಕೊಂಡು ಹಾಕ್ಕೋಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಒಗ್ಗರಣೆ ಅಥವಾ ಫ್ರೈ ಮಾಡುವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿರ್ತೀವಿ, ಇವಾಗ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಿಮ್ಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕಾಗೋಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ನಾವು ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಪೇಸ್ಟ್ ಗಟ್ಟಿಯಾಗಿ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ ತುಂಬಾ. ನೋಡಿ, ಇದು ಒಂದು 10 ಮಿನಿಟ್ಸ್ ಇದು ಸಿಮ್ಮಲ್ಲೇ ಕುದಿಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಕಸೂರಿ ಮೇಥಿನ ನಾನು ಸ್ವಲ್ಪ ಕೈನಲ್ಲಿ ಸ್ನ್ಯಾಶ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಇವಾಗ ಹಾಗೆಯೇ ಸಿಮ್ಮಲ್ಲೇ ನಾನು ಅದನ್ನು ಬೇಯಕ್ಕೆ ಬಿಡ್ತಾ ಇದ್ದೀನಿ ಸ್ವಲ್ಪ. ನಾನ್ ಸ್ಟಿಕ್ ಆಗಿರೋದ್ರಿಂದ ಏನು ತಳ ಹಿಡಿಯೋಲ್ಲ. ನೋಡಿ, ಅದು ಸ್ವಲ್ಪ ಒಂದು 10 ಮಿನಿಟ್ಸ್ ಕುದ್ದಾದಮೇಲೆ ಪನ್ನೀರನ್ನ ಮಿಕ್ಸ್ ಮಾಡಿಕೊಂಡೆ. ಪನ್ನೀರನ್ನ ಮಿಕ್ಸ್ ಮಾಡ್ಕೊಂಡ್ಮೇಲೆ ಫ್ರೆಂಡ್ಸ್ ಜಾಸ್ತಿ ಏನು ಬೇಡ, ಒಂದು 5 ಮಿನಿಟ್ಸ್ ಸಿಮ್ಮಲ್ಲಿ ಲಿಡ್ನ ಕ್ಲೋಸ್ ಮಾಡಿದ್ರೆ ಸಾಕು. ನೋಡಿ, ಇವಾಗ ಸ್ವಲ್ಪ ನಾನು ಕ್ರೀಮ್ನ ಮೇಲೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಎಲ್ಲ ಚೆಂದ ಮಿಕ್ಸ್ ಮಾಡಿ ಸಿಮ್ಮಲ್ಲಿ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಡೋದು. ನೋಡಿ, ಇವಾಗ ಆಗಿದೆ, ರೆಡಿ ಆಗಿದೆ ಪನ್ನೀರ್ ಬಟರ್ ಮಸಾಲ. ಎಷ್ಟು ಚೆನ್ನಾಗಿದೆ ನೋಡಿ, ನೋಡೋದಕ್ಕೇ ಘಮನೂ ಕೂಡ ಅಷ್ಟೇ ಇತ್ತು. ನಾನೀಗ ಗಾರ್ನಿಷ್ಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಟ್ಟು ಮೇಲೆ ಕ್ರೀಮ್ನ ಹಾಕ್ಕೊಂಡಿದ್ದೀನಿ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಇದಾದಮೇಲೆ ನಂದು ಸ್ಟಿಚಿಂಗ್ ಕೆಲಸ ತುಂಬಾ ಇತ್ತು. ಮಕ್ಕಳಿಗೆ ಪನ್ನೀರ್ ಬಟರ್ ಮಸಾಲ ಜೊತೆ ಪರೋಟ ಮಾಡಿಕೊಟ್ಟಿದ್ದೆ, ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಟೈಮ್ ಆಗಿಬಿಟ್ಟಿತ್ತು. ಅದಾದಮೇಲೆ ತುಂಬ ಸ್ಯಾರಿಗಳಿತ್ತು ಜಿಗ್ಜಾಗು ಫಾಲ್ಗೆ. ನೋಡಿ, ನಾನು ಈ ಥರ ಮಿಷಿನ್ ಮೇಲೇ ಇಟ್ಕೊಂಡು ನಾನು ಫಾಲ್ನ ಎಮ್ಮಿಂಗ್ ಮಾಡ್ಕೊತಾ ಇದ್ದೀನಿ. ಅಂದರೆ ಕೆಲವೊಂದಕ್ಕೆ ಸ್ಟಿಚ್ ಕೂಡ ಮಾಡಿಬಿಡ್ತಾರೆ ಫ್ರೆಂಡ್ಸ್, ಸ್ಟಿಚ್ ಕೂಡ ಮಾಡ್ತೀನಿ. ಕೆಲವೊಂದು ಕ್ಲಾತ್ಗಳಿಗೆ ಎಮ್ಮಿಂಗೇ ಬೇಕಾಗಿರುತ್ತೆ. ಇವಾಗ ಮೈಸೂರು ಸಿಲ್ಕ್ ಸ್ಯಾರಿ ಆಗಿರ್ಬೋದು, ಅಥವಾ ಒಂದು ಸಾಫ್ಟ್ ಸಿಲ್ಕ್ ಆಗಿರ್ಬೋದು, ಕ್ರೇಪ್ ಸಿಲ್ಕ್ ಆಗಿರ್ಬೋದು, ಎಲ್ಲದಕ್ಕೂ ನಮಗೆ ಎಮ್ಮಿಂಗಲ್ಲೇ ಮಾಡಬೇಕಾಗತ್ತೆ. ಸೊ ಇದಕ್ಕೂ ಕೂಡ ನಾನು ಎಮ್ಮಿಂಗ್ ಮಾಡ್ತಾಯಿದ್ದೀನಿ. ಏನಂದರೆ ಫ್ರೆಂಡ್ಸ್, ನಾನು ಟೈಲರ್ಸ್ಗಳಿಗೆಲ್ಲ ಏನು ಟಿಪ್ಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಇವಾಗ ನೀವು ಒಂದು ಸ್ಯಾರಿ ಜಿಗ್ಜಾಗ್ ಫಾಲ್ ಆಗಿರ್ಬೋದು ಅಥವಾ ಬ್ಲೌಸ್ ಸ್ಟಿಚಿಂಗ್ಗಳಾಗಿರ್ಬೋದು, ಇವಾಗ ಒಬ್ಬರು ಕಸ್ಟಮರ್ ಬಂದು ನಿಮಗೆ ಒಂದು 10 ಬ್ಲೌಸು ಅಥವಾ ಒಂದು 10 ಸ್ಯಾರಿ ಒಟ್ಟೊಟ್ಟಿಗೆ ಏನೋ ಸ್ಟಿಚಿಂಗ್ಗೆ ಅಂತ ತಂದು ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. ನೀವೇನು ಮಾಡ್ತೀರಾ, ಕೆಲವರು ಇವಾಗ ನನಗೂ ಕೆಲವೊಂದು ಸಲ ಹಾಗಾಗುತ್ತೆ, ಬಟ್ ನಾನು ಅಂದರೆ 2 ಸ್ಟಿಚ್ ಮಾಡಿಬಿಡೋದು, ಇನ್ನೊಂದು 8 ಎತ್ತಿಟ್ಟಿರೋದು, ಇನ್ನೊಂದು ಸಲ ನೋಡೋಣ ಅನ್ನೋದು. ದಯವಿಟ್ಟು ಈ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಈಗ ಒಬ್ಬರು ಕಸ್ಟಮರ್ ನಿಮಗೆ ಎಷ್ಟೇ ಅವರು 1 ಕೊಟ್ಟಿರಲಿ ಅಥವಾ 2 ಕೊಟ್ಟಿರಲಿ 10 ಕೊಟ್ಟಿರಲಿ, ದಯವಿಟ್ಟು ಒಬ್ಬರು ಕಸ್ಟಮರ್ದನ್ನ ಕ್ಲಿಯರ್ ಮಾಡಿಬಿಡಿ. ಅದು ಹಬ್ಬದ ಸೀಸನಲ್ಲಿ ಆಗಿರ್ಬೋದು, ಏನೇ ಆಗಿರ್ಬೋದು, ಒಬ್ಬರು ಕಸ್ಟಮರ್ದು ಕ್ಲಿಯರ್ ಮಾಡಿಬಿಟ್ಟು ಇನ್ನೊಬ್ರದನ್ನ ತಗೊಳ್ಳಿ. ಆ ಥರ ಮಾಡ್ಕೊಂಡು ಹೋದರೆ ನಮಗೂ ಒಂದು ವರ್ಕಲ್ಲಿ ಒಂದು ನೀಟ್ನೆಸ್ ಇರುತ್ತೆ,
ಪ್ರತಿಯೊಂದು ಕೆಲಸನೂ ನಾವು ಆರಾಮ್ಸೆ ಮಾಡ್ಬೋದು. ಅವ್ರದ್ದೊಂದು ಎತ್ಕೊಳ್ಳೋದು, ಇವ್ರದ್ದೊಂದು ಎತ್ಕೊಳ್ಳೋದು, ಅಳತೆ ಬ್ಲೌಸ್ಗಳು ಕನ್ಫ್ಯೂಸ್ ಆಗೋದು, ಈ ಥರ ತುಂಬ ಸಲ ಆಗಿದೆ. ನನಗೂ ಕೂಡ ಆಗಿದೆ, ಇಲ್ಲ ಅಂತಲ್ಲ. ಬಟ್ ಇವಾಗ ನಾನು ಅದೊಂದು ರೆಗ್ಯುಲರ್ ಆಗಿ ಆ ಥರ ಒಂದು ಐಡಿಯಾನ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ. ಸೊ ನನಗೆ ಇವಾಗ ಯಾವುದೇ ಥರದ ಸ್ಟಿಚಿಂಗ್ ಮಾಡೋದ್ರಲ್ಲಿ ಕನ್ಫ್ಯೂಷನ್ ಆಗಿರ್ಬೋದು, ಅಥವಾ ಒಂಥರ ಗೋಜ್ಲು ಅಂತ ಅನ್ಸುತ್ತಲ್ಲ, ಆ ಥರದ್ದು ಏನೂ ಇಲ್ಲ. ಆರಾಮ್ಸೆ ಟೈಲರಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಬರೀ ಟೈಲರಿಂಗ್ ಅಲ್ಲದೆ ಎಂಬ್ರಾಯ್ಡ್ರಿ ಮಾಡ್ತಾ ಇದ್ದೀನಿ. ಸ್ಯಾರಿ ಜಿಗ್ಜಾಗೋ ಫಾಲ್ ಆಗಿರ್ಬೋದು, ಸ್ಟಿಚಿಂಗ್ ಆಗಿರ್ಬೋದು. ಮನೆಯಲ್ಲಿ ಫ್ರೆಂಡ್ಸ್ ನಾನು ಒಬ್ಬಳೇ ಮಾಡ್ತಾ ಇರೋದು. ನಾನು ಯಾರೇ ವರ್ಕರ್ಸ್ನು ಕೂಡ ಇಟ್ಕೊಂಡಿಲ್ಲ. ನಾನು ಒಬ್ಬಳೇ ಇಷ್ಟು ಕೆಲಸನೂ ನಾನು ಮಾಡ್ಕೋತೀನಿ. ಮನೆ ಕೆಲಸ ಮಾಡ್ತಾ ಮಾಡ್ತಾ ಜೊತೆಗೆ ನಾನು ಈ ಸ್ಟಿಚಿಂಗ್ನೂ ಕೂಡ ಮಾಡ್ಕೊತೀನಿ. ಏನಂದರೆ ಫ್ರೆಂಡ್ಸ್, ಜವಾಬ್ದಾರಿ ಅನ್ನೋದು ಮನುಷ್ಯನ ಹೇಗೆ ಬೇಕಾದ್ರೂ ನಡೆಸುತ್ತೆ ಅಂತೆ. ಎಷ್ಟೇ ನಾವು ಸೋಂಬೇರಿಗಳಾಗಿರ್ಬೋದು, ನಾನು ಕೂಡ ಒಂದು ಕಾಲದಲ್ಲಿ ತುಂಬ ಸೋಂಬೇರಿತನ ಆಗಿರ್ಬೋದು, ಅಥವಾ ಅಂದರೆ ಏನಂದರೆ ಲೈಫ್ ಲೀಡ್ ಮಾಡೋ ರೀತಿ ಆಗಿರ್ಬೋದು, ಎಲ್ಲ ಬೇರೆ ಥರನೇ ಇತ್ತು. ಜವಾಬ್ದಾರಿ ಮನುಷ್ಯನ ಚೇಂಜ್ ಮಾಡಿದ ಹಾಗೆ ನನಗೂ ಕೂಡ ಕೆಲವೊಂದು ಜವಾಬ್ದಾರಿಗಳು ಅಂತ ಯಾವಾಗ ಸ್ಟಾರ್ಟ್ ಆಯಿತು ಆವಾಗ ನಾನು ಕೂಡ ವರ್ಕಲ್ಲಿ ಬ್ಯುಸಿ ತೊಡಗಿದೆ. ಆಮೇಲೆ ವರ್ಕಲ್ಲಿ ನಮಗೆ ಇಂಟ್ರೆಸ್ಟ್ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಒಂದು ವರ್ಕ್ ಮಾಡ್ತಾ ಇದ್ದಂಗೆ ತಡಿ ಇದನ್ನ ಕಲ್ತ್ರೆ ಇದನ್ನು ಕೂಡ ಮಾಡ್ಬೋದಲ್ವಾ, ಇದ್ರ ಜೊತೆ ಇನ್ನೊಂದು ವರ್ಕ್ನ ಆ್ಯಡ್ ಮಾಡಿಕೊಂಡ್ರೆ ಅದರಲ್ಲೂ ಕೂಡ ಸ್ವಲ್ಪ ಏನೋ ಅರ್ನ್ ಮಾಡ್ಬೋದಲ್ವಾ ಅನ್ನೋದನ್ನ ನಾನು ಕೂಡ ಕಲ್ತ್ಕೊಂಡು ನನ್ನ ವರ್ಕ್ಗಳ ಜೊತೆಗೆ ನಾನು ಒಂದೊಂದನ್ನ ಆ್ಯಡ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಇವಾಗ ಜಸ್ಟ್ ನಾನು ಫಸ್ಟು ಮೇಕಪ್ ಆರ್ಟಿಸ್ಟ್ ಥರ ಆಗಿದೆ, ಬರೀ ಮೇಕಪ್ ಆರ್ಟಿಸ್ಟ್ ಅದು ಮಾತ್ರ ಮಾಡ್ತಾ ಇದ್ದೆ. ಟೈಲರಿಂಗ್ ಕಲ್ತ್ಕೊಂಡೆ, ಟೈಲರಿಂಗ್ ಮಾಡ್ತಾ ಇದ್ದೆ. ಇವಾಗ ಎಂಬ್ರಾಯ್ಡ್ರಿ ಕಲ್ತ್ಕೊಂಡೆ, ಎಂಬ್ರಾಯ್ಡ್ರಿ ಮಾಡ್ತಾ ಇದ್ದೀನಿ. ಹೀಗೆ ಇಷ್ಟು ಕೆಲಸನೂ ನಾನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.